ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಆಪರೇಷನ್ ಸಿಂಧೂರನಲ್ಲಿ ಭಾರತ ಸೈನ್ಯವು ಅತ್ಯಂತ ಯಶಸ್ವಿಯಾಗಿ ವಿಜಯ ಪತಾಕೆಯನ್ನ ಪಡೆದು ಇಡೀ ದೇಶ ನಮ್ಮ ಸೈನಿಕರ ಸಾಹಸ ಶಕ್ತಿಯನ್ನ ಕೊಂಡಾಡುತ್ತಾ ಅವರನ್ನ ಪ್ರೀತಿಯಿಂದ ಕಂಡಿದ್ದು ಇಡೀ ದೇಶ ಸಾಕ್ಷಿಯಾಗಿತ್ತು. ಅಂತಹ ಒಂದು ದೇಶ ಸೇವೆಯ ಕೆಲಸದಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬಂಡೆಗುಡ್ಡ ತಾಂಡದ ಗಡಿ ಭದ್ರತಾ ಪಡೆಯ ಯೋಧ ಎಂ ಸುಧಾಕರ್ ಅವರು ಪಾಲ್ಗೊಂಡು ವಿಜಯಶಾಲಿಗಳಾಗಿ ಹೊರಹೊಮ್ಮಿರುವ ವಿಷಯ ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಹೆಮ್ಮೆ ತರುವ ವಿಚಾರವಾಗಿದೆ. ಹೀಗಾಗಿ ಭಾರತ ಸರ್ಕಾರ ಹಾಗೂ ಗಡಿ ಭದ್ರತಾ ಪಡೆಯ ನಿರ್ದೇಶಕರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ಒಂದು ಕಾರಣದಿಂದ ರಾಯಚೂರು ಜಿಲ್ಲೆಯ ಕೇಂದ್ರೀಯ ಸಶಸ್ತ್ರ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರೀಯುತರಿಗೆ ಸನ್ಮಾನ ಗೌರವ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಾಜರಿದ್ದು ಆಪರೇಷನ್ ಸಿಂಧೂರ ನಡೆದ ಘಟನೆಗಳ ವಿಷಯ ಹಂಚಿಕೊಂಡಿದ್ದು, ಘಟನೆ ಕೇಳಿದರೆ ಮೈ ರೋಮಾಂಚನ ಎನಿಸುತ್ತದೆ. ನಾನು ದಿವಾಕರ್ 120ನೇ ಬಟಾಲಿಯನ್ ಟೈಗರ್ ಆಫ್ ತರಾಲ್ ಆ ಯೂನಿಟಿನ ಯೋಧ. ನಾನು ಆಪರೇಷನ್ ಸಿಂಧೂರ್ನಲ್ಲಿ ಪಾಲ್ಗೊಂಡಿದ್ದೆ. ಅದು BOP ಬುಧವಾರದಲ್ಲಿ ನಾನಲ್ಲಿ ಕಾರ್ಯನಿರತನಾಗಿದ್ದೆ. ತದನಂತರ ನಮ್ಮ ಯೂನಿಟಿನ 965 ಜನ ಪಾಲ್ಗೊಂಡಿದ್ದೀವಿ. ನಾವು MTಯಿಂದ ನಾನು ಆ ಸಿಂಧೂರ್ ಆಪರೇಷನ್ನಲ್ಲಿ ಪಾಲ್ಗೊಂಡು ವಿಜೇತರಾಗಿ ಯೂನಿಟಿನ ಹೆಸರು, ತಾಲೂಕು, ಜಿಲ್ಲೆಯ ಹೆಸರು ಇವೆಲ್ಲವನ್ನು ನಾನು ಮೇಲೆತ್ತಿ ಹಿಡಿದಂಥ ವ್ಯಕ್ತಿ. ನಂತರ ನಮ್ಮ ಜಿಲ್ಲೆಯ ಕ್ಯಾಫ್ ಅಂದರೆ CAPF ಸದಸ್ಯರು ನನ್ನನ್ನು ಗೌರವಿಸಿ ನನ್ನನ್ನು ಒಳ್ಳೆಯ ಸನ್ಮಾನಿಸಿ ಆದರಿಸಿದ್ದಕ್ಕಾಗಿ ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಸಂಘ ಇದು ಇನ್ನೂ ಮುಂದೆ ದೊಡ್ಡದಾಗಲಿ, ಇದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಮತ್ತು ನಾನು ಸಹಕರಿಸಲು ನಾನು ಸಹ ಸಿದ್ಧನಾಗಿರುತ್ತೇನೆ ಅಂತೇಳಿ ನನ್ನ ತಮ್ಮ ಯೂನಿಟಲ್ಲಿ ತಮ್ಮ ಯೂನಿಟ್ನಿಂದ ತಮ್ಮ ಕಮಾಂಡೆಂಟ್ ಹಾಗೂ ತಮ್ಮ DG ಅವರು ಕೂಡ ತಮಗೆ ಸನ್ಮಾನ ಮಾಡಿದ ವಿಷಯ ಗೊತ್ತಾಯಿತು. ಹಾಗೆ ನಿಮಗೆ ಏನನಿಸ್ತು? ನಮಗೆ ಬಹಳಷ್ಟು ಸಂತೋಷದ ವಿಷಯ. ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ मोदी ಅವರು ಹೇಳಿದರು, मेरी BSF बहुत अच्छा काम किया और मेरे BSF को मुझे गर्व है बोल के. इवन राष्ट्रपति और थल सेना अध्यक्ष भी हमारे को बताया. इस बात के दौरान हमारे सीमा सुरक्षा बल के जवान और CAP के जवान को बहुत बड़ा गर्व प्रदान हुआ है. उसका हम बरकरार रखते हुए हम उसी बात को हम आगे बढ़ाते हैं. ಸರ್, ಇದರಿಂದ ತಮ್ಮ ಜಿಲ್ಲೆಗೆ ಹೆಸರು ಬಂದಿರಬೇಕು. ತಮ್ಮ ಜಿಲ್ಲೆಯವರ ತಮ್ಮ ಬಗ್ಗೆ ಏನಂತ ಇದ್ದಾರೆ? ನಮ್ಮ ಜಿಲ್ಲೆಯವರು ನಮ್ಮನ್ನು ಒಳ್ಳೆ ಗೌರವಿಸುತ್ತಿದ್ದಾರೆ. ಒಳ್ಳೆಯದಾಗಲಿ, ನೀವು ಗೆದ್ದು ಬಂದದಕ್ಕಾಗಿ, ನೀವು ವಿಜೇತರಾದಂತಹ ಸಿಂಧೂರ್ ಆಪರೇಷನ್ಗೆ ಜಯವಾಗಲಿ ಅಂತೇಳಿ ಹರಿಸಿದ್ದಾರೆ. ತಾವು ಇದರಿಂದ ಈ ಯುವ ಜನತೆಗೆ ಏನು ಸಂದೇಶ ಕೊಡ್ತೀರಾ? ಯುವ ಜನತೆಗೆ ನಮ್ಮ CAPಯ ಸದಸ್ಯರು ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಫ್ರೀ ಆಫ್ ದೇವದುರ್ಗದಲ್ಲಿ ಪಂಪಣ್ಣ ಅವರು ಅಂತೇಳಿ CRPF ಯೋಧರು ಮತ್ತು ನಜೀಮ್ ಅವರು, ಸಲೀಂ ಅವರು ಎಲ್ಲಿ ಕೊಡ್ತಿರ್ತಾರೆ, ಶಕ್ತಿನಗರಲ್ಲಿ ಒಳ್ಳೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಯುವಕರು ಬಂದು ಈ ರೀತಿ ಟ್ರೈನಿಂಗ್ ತಗೋಬೇಕು. ಮತ್ತೆ ಬಹಳಷ್ಟು ಜನರು ಭರ್ತಿಯಾಗಿದ್ದಾರೆ CAPಯಲ್ಲಿ. ಅಂತವರಿಗೆ ನಾವೇನಪ್ಪ ಅಂತಂದ್ರೆ ಸ್ಕೋಪ್ ಕೊಡಬೇಕು, ಫೈನಾನ್ಸಿಯಲ್ ಆಗಲಿ ಅಥವಾ ಯಾವುದೇ ರೀತಿಯಿಂದ ಆಗಲಿ ಅಂತವರಿಗೆ ನಾವು ಸ್ಕೋಪ್ ಕೊಡೋದು ನಮ್ಮ ಆದ್ಯತೆ ಮತ್ತು ಕರ್ತವ್ಯ. ಜೈ